ಮೊದಲನೇ ಕ್ಯಾಬಿನೆಟ್ ಅಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತೇನೆ ಅಂತೇಳಿ ಈ ರಾಜ್ಯದ ಮಹಾಜನತೆಗೆ, ಈ ರಾಜ್ಯದ ಮಾದಿಗ ಬಂಧುಗಳಿಗೆ, ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಈ ದೇಶದ ಎಐಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಈ ರಾಜ್ಯದ ಮತ್ತೊಬ್ಬ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು, ಈ ರಾಜ್ಯದ ಸಮಾಜ ಕಲ್ಯಾಣ ಸಚಿವ ಮಾಧವಪ್ಪನವರು, ಯಾಕೆ ಜಾರಿ ಮಾಡಲಿಲ್ಲ? ಯಾರಿಗೆ ಇಚ್ಛಾಶಕ್ತಿ ಇಲ್ಲ, ಯಾರು ಒಳ ಮೀಸಲಾತಿಯನ್ನ ವಿರೋಧ ಮಾಡ್ತಾ ಇದ್ದಾರೆ. ಒಳ ಮೀಸಲಾತಿ ಬೇಕೇ ಬೇಕಂತೇಳಿ ದಕ್ಷಿಣ ಭಾರತದ ಮಾದಿಗರು ಯಾಕೆ ಒತ್ತಾಯ ಮಾಡ್ತಾ ಇದ್ದಾರೆ ಕೇಶಮೂರ್ತಿ? ಯಾಕೆ ಮೀಸಲಾತಿ ನಿಮ್ಗೆ ನ್ಯಾಯ ಸಿಗ್ತಾ ಇರ್ಲಿಲ್ವಾ? ಡಾಕ್ಟರ್ ಅಂಬೇಡ್ಕರ್ 15% ಮೀಸಲಾತಿ ಕೊಟ್ಟಿದ್ದಾರಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನ 15% ಇಡೀ ದೇಶದ ಜಾರಿ ಇದೆಯಲ್ವಾ? ಮತ್ತ್ಯಾಕ್ರಿ ನೀವು ಮಾದಿಗರು ಮಾತ್ರ ಒಳ ಮೀಸಲಾತಿ ಅಂತೀರಾ? 35 ವರ್ಷಗಳಲ್ಲಿ ಕರ್ನಾಟಕದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿಗೆ 8 ಸಾರಿ ನಿಮ್ಮ MLAಗೆ ವೋಟ್ ಹಾಕಿದ್ದೀರಾ. 35 ವರ್ಷಗಳಿಂದ ಈ ದೇಶದ ಸಂಸತ್ಗೆ 7 ಸಾರಿ ವೋಟ್ ಹಾಕಿದ್ದೀರಾ. ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಅದೇ ಸಿಂಬಲ್ಲು, ತಾಲೂಕ್ ಪಂಚಾಯಿತಿ ಅದೇ ಸಿಂಬಲ್ಲು. ನಾವು ಈ ದೇಶವನ್ನು ಆಳ್ಬಹುದು. ನಿಮಗೆ ಮೀಸಲಾತಿ ಕೊಡೋದಕ್ಕೆ ನಾನೇನಾಯ ಓಟ್ ಹಾಕ್ಸ್ಕೊಂಡ್ರಲ್ಲ. 7 ಸಾರಿ 8 ಸಾರಿ ಅವು ನಂಬಿ ಓಟ್ ಹಾಕಿದ್ರಲ್ಲ. ಈ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು 26 ಜಿಲ್ಲೆಗಳಲ್ಲಿ, ಕರ್ನಾಟಕದ 26 ಜಿಲ್ಲೆಗಳಲ್ಲಿ ಇವತ್ತು ಬಹುತೇಕ ಮಾದಿಗ ಹೋರಾಟಗಾರರು, ನಾಯಕರು ಬೀದಿಯಲ್ಲಿ ನಿಂತು ಜಿಲ್ಲಾಧಿಕಾರಿಗಳಿಗೆ ಬೀಗ ಹಾಕ್ತಾ ಇದ್ದಾರಲ್ಲ. ಬೀದಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರಲ್ಲ. ಯಾಕಣ್ಣ ಸಿದ್ದರಾಮಣ್ಣ? ಯಾಕಪ್ಪ ಮಾದೇವಪ್ಪ? ಯಾಕಪ್ಪ ಪರಮೇಶ್ವರ ಅವರೇ ಮಾದಿಗರಿಗೆ ಸಹನೆ ಇರಲಿಲ್ಲ ಅಂತನ, ಅಥವಾ ನೀವು ಮಾಡಿರ್ತಕ್ಕಂಥ ಸೇವೆ ಅಥವಾ ಮಾತ್ರ ಓಟ್ ಹಾಕಲಿಲ್ಲ ಅಂತನ? ಯಾಕೆ ಅಂತ ಪ್ರಶ್ನೆ ಮಾಡ್ಕೊಳ್ರಿ. ಪ್ರತಿ ಬಾರಿ ಬೆಂಗಳೂರಿಗೆ ಬರ್ತಾರೆ, ರಾಯಚೂರಿಂದ, ಗುಲ್ಬರ್ಗದಿಂದ, ಚಿತ್ರದುರ್ಗದಿಂದ, ದಾವಣಗೆರೆಯಿಂದ, ಬೆಳಗಾವಿಯಿಂದ. ಮಧ್ಯಾಹ್ನ ಊಟ ಇಲ್ಲ, ಮಧ್ಯಾಹ್ನ ತಿಂಡಿ ಇಲ್ಲ, ಬೆಳಿಗ್ಗೆ ಸ್ನಾನ ಇಲ್ಲ. 35 ವರ್ಷ ವಿಧಾನಸೌಧದಲ್ಲಿ ಇಲ್ಲೇ ಬೀದಿಯಲ್ಲಿ ಮಲ್ಕೊಂಡು ಒಳ ಮೀಸಲಾತಿ ಕೊಡಿ, ಒಳ ಮೀಸಲಾತಿ ಕೊಡಿ. ಆ ಹೆಣ್ಮಕ್ಳು ಮಲಗಿದ್ರಲ್ರಿ. ಈ ರಾಜ್ಯದ ಮಾದಿಗ ಹೆಣ್ಮಕ್ಳು ಬೀದಿಯಲ್ಲಿ ಮಲಗಿ ಹೋರಾಟ ಮಾಡಿದ್ರು. ಸತ್ಯ ಹೇಳಕ್ ನಿಮ್ಗೆ ಆಗ್ಲಿಲ್ವಾ ಸಿದ್ದರಾಮಯ್ಯನವರೇ?
ಮೀಸಲಾತಿ ಕೊಡೋದಕ್ಕೆ ಇಷ್ಟ ಇಲ್ಲ. 4 ಗೋಡೆ ಮಧ್ಯದಲ್ಲಿ ಯಾಕ್ರಿ ಮಾತಾಡ್ತೀರಾ? ನಿಮ್ಮ ತಾಕತ್ತಿದ್ರೆ ಬಹಿರಂಗವಾಗಿ ಮಾತಾಡ್ರಿ. ಮೀಸಲಾತಿಯಲ್ಲಿ ದಾಯಾದಿ ಕಲಹನ, ಆಸ್ತಿ ಭಾಗನ. ನಾವು ಆಸ್ತಿ ಭಾಗ ಕೇಳಕ್ಕೆ ಸಂವಿಧಾನವನ್ನ ಪ್ರಶ್ನೆ ಮಾಡಲಿಲ್ಲ ರೀ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರೇ. ಸನ್ಮಾನ ಮಾಡಿ ಹೋಗ್ತಾರೆ. ಈ ದೇಶದಲ್ಲಿ ಮೀಸಲಾತಿಯಲ್ಲಿ ಭಾಗ ಕೊಡಬೇಕು. ನಾವು ದಾಯಾದಿಗಳಿದ್ದೀವಿ, ಮಾದಿಗರು ಹುಚ್ಚು. ಮಾದಿಗರು ಅನಾಗರಿಕರಲ್ಲ ರೀ. ಈ ರಾಜ್ಯದಲ್ಲಿ ಮಾದಿಗರು ವಿದ್ಯಾವಂತರಾಗಿರೋದ್ರಿಂದ, ಮಾದಿಗರು ಸಂಘಟನೆಯಾಗಿರೋದ್ರಿಂದ ಈ ರಾಜ್ಯದ 25 ಜಿಲ್ಲೆಗಳಲ್ಲಿ ಒಂದೇ ಬಾರಿ ಇವತ್ತು 11 ಗಂಟೆಗೆ ಪ್ರತಿಭಟನೆ ಪ್ರಾರಂಭ ಮಾಡಿದ್ದಾರೆ. ಇದು ಮಾದಿಗರ ಜಾಗೃತಿಯ ಸಂಕೇತ. ಮಾದಿಗರ ಜಾಗೃತಿಯ ಸಂಕೇತ. ಎಷ್ಟು ವರ್ಷ ಮೋಸ ಮಾಡ್ತೀರಿ? ಎಷ್ಟು ವರ್ಷ ಒಳ ಮೀಸಲಾತಿ ಕೂಡ ಅಧಿಕಾರ ಇಲ್ಲ ಅಂತೇಳಿ 8 ಬಾರಿ ವಿಧಾನಸಭೆಗೆ ಓಟ್ ಹಾಕ್ಸ್ಕೊಂಡ್ರಿ. ಈ ರಾಜ್ಯದ ಸಿದ್ದರಾಮಯ್ಯ ಮಾತ್ರ ಪ್ರಶ್ನೆ ಮಾಡಲ್ಲ ನಾನು. ಈ ರಾಜ್ಯದ ಸಮಾಜ ಕಲ್ಯಾಣ ಮಾದೇವಪ್ಪ ಮಾತ್ರ ಪ್ರಶ್ನೆ ಮಾಡಲ್ಲ ನಾನು. ಈ ರಾಜ್ಯದ ಅನೇಕ ಶಾಸಕರು ಮಾದಿಗರ ಮತ ಇಲ್ಲದೆ MLA ಆಗಕ್ಕಾಗೋದಿಲ್ಲ. ಮಾದಿಗರ ಮತವನ್ನು ಪಡೆದು ವಿಧಾನಸೌಧಕ್ಕೆ ಬಂದ ನಾಲ್ಗೆ ಬಿದ್ದೋಗಿದೆಯಲ್ರಿ ನಿಮ್ಗೆ. ವಿಧಾನಸೌಧಕ್ಕೆ ಬಂದು ಈ ರಾಜ್ಯದ ಮಾದಿಗರು ಬೀದಿಯಲ್ಲಿ ಹೋರಾಟ ಮಾಡ್ತಾರೆ. ನಮ್ಮ ಪರವಾಗಿ ಒಂದು ಪದ ಮಾತಾಡೋಕೆ ಯೋಗ್ಯತೆ ಇಲ್ಲ. ಯಾವ ಯೋಗ್ಯತೆ ಮುಖ ಇಟ್ಕೊಂಡು ಮಾದಿಗರ ಮನೆ ಬಾಗಿಲಿಗೆ ಬಂದು ಮತ ಕೇಳ್ತೀರಾ? ಈ ರಾಜ್ಯದ ಸಂವಿಧಾನವನ್ನು ಜಾರಿ ಮಾಡಕ್ ಆಗೋದಿಲ್ಲ. ಮೀಸಲಾತಿಯನ್ನು ಸಮರ್ಪಕವಾಗಿ ನೀಡಕ್ಕಾಗೋದಿಲ್ಲ. ನಿಮ್ಗೆ ಯಾಕ್ರಿ ಅಧಿಕಾರ? ನಿಮಗೆ ಯಾಕ್ರಿ ಕುರ್ಚಿ? ಮಹಾಜನರು ಮೊದಲು ಅರ್ಥ ಮಾಡ್ಕೊಂತ ಬೇಕಾಗಿರೋದು, ಲೋಕಸಭೆಗೆ, ವಿಧಾನಸಭೆಗೆ, ಜಿಲ್ಲಾ ಪಂಚಾಯತ್ಗೆ, ತಾಲೂಕ್ ಪಂಚಾಯತ್ ಚುನಾವಣೆಗೆ ಓಟ್ ಹಾಕ್ಸ್ಕೊಂಡವಾಗ ನಾಳೆ ಓಟ, ನಾಳೆ ಒಳ ಮೀಸಲಾತಿ ಕೊಂಡು ಹೇಳಿದ್ರಲ್ಲ. ಯಾರಾದ್ರೂ ವಿದ್ಯಾವಂತರು ಗ್ರಾಜುಯೇಟ್ ಸರ್ಟಿಫಿಕೇಟ್ ಒತ್ತಾಯ ಮಾಡಿದ್ರೆ ಆರ್ಟಿಕಲ್ 341 ಏನದು ಗುಮ್ಮ? ಏನು ಆರ್ಟಿಕಲ್ 341 ಈ ದೇಶದ ಮಾದಿಗರಿಗೆ ಮೀಸಲಾತಿ ಕೊಡ್ತದಂತಿದ್ಯಾ? ಅದು ಸಂವಿಧಾನವನ್ನ 1947 ಅಂಬೇಡ್ಕರ್ ಬಾಗಿಲ್ವಾ ನೀವು? ಅದೇ ಸಂವಿಧಾನಕ್ಕೆ ಬೀಗ ಹಾಕಿ ಎಮರ್ಜೆನ್ಸಿ ಘೋಷಣೆ ಮಾಡಿಕೊಂಡು ಪ್ರಧಾನಿಯಾಗಿ ಮುಂದುವರಿಯಲಿಕ್ಕೆ ನಿಮ್ಗೆ ಅಧಿಕಾರ ಇತ್ತು. ಈ ರಾಜ್ಯದ, ಈ ದೇಶದ ಶೋಷಿತ ವರ್ಗದ ಅಸ್ಪೃಶ್ಯ ಮಾದಿಗರಿಗೆ ಎಪ್ಪತ್ತೇಳು ವರ್ಷ ಮೀಸಲಾತಿಯಿಂದ ವಂಚಿತರಾಗ್ತಾ ಇದ್ದಾರೆ. 76ರಿಂದ ಅವರಿಗೆ ಉದ್ಯೋಗನೇ ಸಿಗ್ತಾ ಇಲ್ಲ. ಅನೇಕ ಮಾದಿಗರ ಮಕ್ಕಳು MBBS ಮಾಡಕ್ ಆಗ್ತಾ ಇಲ್ಲ ದುಡ್ಡಿಲ್ದೆ. ಈ ರಾಜ್ಯದ ಮಾದಿಗರ ಮಕ್ಕಳು MBBS MD ಮಾಡಬೇಕು. ಅವನ್ ಮನೆ ಆಸ್ತಿ ಮಾದನ್ನು ವಿದ್ಯಾಭ್ಯಾಸ ಮಾಡಕ್ ಆಗೋದಿಲ್ಲ. ಅರ್ಥ ಆಗ್ಲಿಲ್ವನ್ರಿ ನಿಮಗೆ? ಈ ರಾಜ್ಯದಲ್ಲಿ ದಕ್ಷಿಣ ಭಾರತದ
ಮಾತಾಡೋ ಪ್ರಜ್ಞೆ ಇಲ್ಲ ಅಂತೇಳಿ ಎಲ್ಲ ಆಯೋಗಗಳು ಹೇಳಿದೆ. ದಕ್ಷಿಣ ಭಾರತದ ಮಾದಿಗರಿಗೆ ಅಕ್ಷರ ಕಲಿಯಲೇಬೇಕು. ಇನ್ನೂರಿಗೆ ಸ್ವಾತಂತ್ರ್ಯ ಏನೋ ಗೊತ್ತಿಲ್ಲ ಅಂತೇಳಿ ದಕ್ಷಿಣ ಭಾರತದ ಅನೇಕ ಕಮಿಷನ್ಗಳು ಚರ್ಚೆಗಳು ಹೇಳಿದ್ರೆ ಓದಕ್ ಬರ್ಲಿಲ್ವೇನಪ್ಪ? ಆಂಧ್ರ, ತೆಲಂಗಾಣ, ತಮಿಳುನಾಡು ಕಮಿಷನ್ ರಿಪೋರ್ಟ್ ತರಿಸ್ಕೊಳಕ್ ಆಗ್ಲಿಲ್ವ ನಿಮ್ ಕೈಯಲ್ಲಿ? ಸಮಾಜ ಕಲ್ಯಾಣ ಮಂತ್ರಿಗೆ, ಸಮಾಜವಾದಿ ಮುಖ್ಯಮಂತ್ರಿಗೆ, ಸಮಾಜವಾದಿ ಈ ದೇಶದ ಈ ರಾಜ್ಯದ ಎಲ್ಲ ವರ್ಗಗಳನ್ನ ಮುಖ್ಯವಾಹಿನಿಗೆ ತರ್ತೀನಿ. ಆರ್ಥಿಕ ವಂಚಿತರಾಗಿರ್ತಕ್ಕಂಥ ಎಲ್ಲ ಸಮುದಾಯಕ್ಕೆ ನ್ಯಾಯ ಕೊಡ್ತೀನಿ. ನಾನೇ ಚಾಂಪಿಯನ್. ಯಾವ ಚಾಂಪಿಯನ್ ರೀ ನೀನು? ನಿನ್ನ ಕಣ್ಣು ಮುಂದೆ, ನಿನ್ನ ಕಣ್ಣು ಮುಂದೆ ನಿನ್ನ ಡೇಟಾ ರಿಪೋರ್ಟ್, ಎಂಪಿರಿಕಲ್ ಡೇಟಾ ಈ ರಾಜ್ಯದ ಮಾದಿಗರಿಗೆ ಉದ್ಯೋಗದಲ್ಲಿ ವಂಚನೆ, ಈ ರಾಜ್ಯದಲ್ಲಿ ಮಾದಿಗರು ಪಾದಕರು ಎಲ್ಲದರಲ್ಲಿ ಹಿಂದುಳಿದಿದ್ದಾರೆ. ಎಲ್ಲಪ್ಪ ಹೋಯ್ತು ನಿಮ್ ಸಮಾಜವಾದ? ರೇ ಸಿದ್ದರಾಮಯ್ಯನವರೇ, ನಿನ್ನ ಸರ್ಕಾರವನ್ನ ನಡೆಸ್ತಾ ಇರೋದು ನಮ್ಮ ಸಹೋದರ ಜನಾಂಗ ಬಲಗೈ ಹೊರತು ಗೊತ್ತಿದೆ ರೀ. ಲಂಬಾಣಿ ಬೋವಿಗಳಿಂದ ಅಲ್ಲ. ಅರ್ಥ ಆಯ್ತಾ? ಆಯ್ತಾ ಇಲ್ವಾ? ಲಂಬಾಣಿ ಬೋವಿಗಳು ಒಳಮೀಸಲಾತಿ ಕೊಡಬಾರ್ದಂತೇಳಿ ಯಡಿಯೂರಪ್ಪ ಮೇಲೆ ಮನೆ ಕಲ್ಲು ಹಾಕಿದ್ರು. ಅದನ್ಕೊಂಡು ಇದೋಗ್ಬಿಟ್ಟಿದ್ದಾರೆ. ಅದಕ್ಕೆ ನಮ್ಮ ಹೋರಾಟ ಯಶಸ್ವಿ ಆಗಿಲ್ಲ. ಅದಕ್ಕೆ ಈ ಸಿದ್ದರಾಮಯ್ಯ ಮಾತನಾಡಲಿಲ್ಲ. ನನ್ನ ಸರ್ಕಾರ ಒಂದು ಬಲಗೈ ಶಕ್ತಿಯ ಮೇಲೆ ನಿಂತಿದೆ. ಈ ಮಾದಿಗ ಮಂತ್ರಿಗಳು ಪೋಸ್ಟ್ ಮ್ಯಾನ್ಗಳು ಕೇಳಿಸ್ತಾ ಸಜ್ಜಾಪದವರಿಗೆ? ಮಂಜು, ಅವ್ರಿಗೆ ಶಕ್ತಿ ಇದ್ದಿದ್ರೆ, ಅವರು ಬಲಾಢ್ಯರಾಗಿದ್ದಿದ್ರೆ, ಅವರಿಗೆ ಸಮಾಜದ ನಾಯಕರಾಗಿದ್ದಿದ್ರೆ ಮುಖ್ಯಮಂತ್ರಿ 4 ಗೋಡೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ರು. ಯಾಕಪ್ಪ, ಏನ್ ತಪ್ಪಾಗ್ತಾ ಇದೆ ಹೇಳಪ್ಪ? ಬಹಳ ಮಾತಾಡೋದಿರಿ. ನಮ್ಮ ಪ್ರಜ್ಞಾವಂತ ವಿದ್ಯಾವಂತರಿಗೆ, ನಮ್ಮ ಮುಂದಿನ ಪೀಳಿಗೆಗೆ ಈ ರಾಜ್ಯದ ರಾಜಕಾರಣಿಗಳು, ಈ ರಾಜ್ಯದ ಅಧಿಕಾರಿಗಳು, ಸರ್ಕಾರಿ ಉದ್ಯೋಗಿ ಅಧಿಕಾರಿಗಳು ಸಮಾಜದ ಮುಖ್ಯ ಪೀಳಿಗೆಗೆ ತ್ಯಾಗ ಮಾಡಬೇಕು. ಆಗಲ್ವಾ? ನಿಮ್ಗೆ ಹೇಳ್ಬೇಕ್ರಿ, ಎಲ್ಲ ಕೊಚ್ಕೊಳ್ತಾರೆ. ಈ ರಾಜ್ಯದ ಮುಖ್ಯಮಂತ್ರಿ ಒಳ ಮೀಸಲಾತಿ ಅಂತಂದ್ರೆ ಮತ್ತೊಬ್ಬ ಡಾಕ್ಟರ್ B.R. ಅಂಬೇಡ್ಕರ್. ನಾನು ಬೀಳಲ್ಲಪ್ಪ, ನನ್ನ ನಾಡಾರಿದೆ, ನನಗೆ ಸೆನ್ಸ್ ಇದೆ. ಏನೇನು ಆಗ್ತಾ ಇದೆ ನನ್ನ ಬಗ್ಗೆ ಮಾತಾಡ್ತಾರೆ. ನಾರಾಯಣ ಸ್ವಾಮಿ ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾಗ ಏನು ಅಂತ ನಿಮ್ಗೆ ತಾಕತ್ತಿದ್ರೆ ಈ ರಾಜ್ಯ ಸರ್ಕಾರಕ್ಕೆ 2 ವರ್ಷ 2 ತಿಂಗಳು ಈ ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿ ನಾರಾಯಣ ಸ್ವಾಮಿ ಆಡಳಿತವನ್ನು ನೋಡಿದ್ರೆ ಗ್ರೇಟ್ ರಿಫಾರ್ಮೇಷನ್ ಡಿಪಾರ್ಟ್ಮೆಂಟ್ ಇಡೀ ಇಲಾಖೆಯಲ್ಲಿ ರಿಫಾರ್ಮೇಷನ್ ಮಾಡಿದ್ದೀನಿ. 2010ಕ್ಕೆ ಬಂದು ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿ ವಾರ್ಡನ್ ಇದ್ದಂಗೆ. ಈ ರಾಜ್ಯದ ಜಿಲ್ಲೆಯ ಜಾಯಿಂಟ್ ಡೈರೆಕ್ಟರ್ ಒಬ್ಬ ವಾರ್ಡನ್ ಅಂದ್ಕೊಂತ ಇದ್ರು 2010ಕ್ಕೆ ಮೊದಲು. ಈ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿ ಯಾರ ಅಟೆಂಡರ್ ಅಂದ್ಕೊಂತ ಇದ್ರು ಜಿಲ್ಲಾಧಿಕಾರಿಗಳು ಬೇರೆ ಇಲಾಖೆಯವರು. ಆದ್ರೆ ನಾರಾಯಣ ಸ್ವಾಮಿ ಐ ಮೇಡ್ ಮೈ ಡಿಪಾರ್ಟ್ಮೆಂಟ್ ಕಷ್ಟ ಹೋಗ್ತಿತ್ತು. ನನಗೆ
ರಾಜ್ಯದ ಎಲ್ಲ ಇಲಾಖೆಗಳು ಮಾಡಿರ್ತಾರೆ. ಈ ರಾಜ್ಯದ ಎಲ್ಲ ಇಲಾಖೆಗಳು ಆ ಇಲಾಖೆ ಬರುವಂತ ಪ್ರತಿ ಪೈಗೆ ಉತ್ತರ ಕೊಡಬೇಕಾಗಿತ್ತು. ಜಿಲ್ಲಾಧಿಕಾರಿಗಳು, ಡಿಸ್ಟಿಕ್ ಅಧಿಕಾರಿಗಳು, ಸಮಾಜ ಕಲ್ಯಾಣ ಅಧಿಕಾರಿಗಳು ಏನಪ್ಪ ತಪ್ಪು ಮಾಡಿದ್ದೀನಿ ಅಂತ ಕೇಳ್ತಾ ಇದ್ರು. ಈಗ ಏನಾಗಿದೆಯಪ್ಪ? ಈ ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇರ್ತಕ್ಕಂಥ ಅನೇಕ ನಿಗಮಗಳು, ಜಿಲ್ಲಾಧಿಕಾರಿ, ಸಮಾಜ ಕಲ್ಯಾಣ ಇಲಾಖೆ ಅವ್ರ ಕಚೇರಿಗೆ ಯಾಕಪ್ಪ ಹೋಗ್ಬೇಕು ಅನ್ಸ್ಬಿಟ್ಟಿದೆ. ನಮ್ಮ ಅನೇಕ ಸಂಘಟನೆಗಳು ಬೋರೆ ಯೋಜನೆ ಎಲ್ಲಪ್ಪ ಇದೆ, ವಿಧಾನಸೌಧದಲ್ಲಿದೆ. ನಿಮಗಿಲ್ಲ. ಜಮೀನ್ ಮಾಡೋರು ವಿಧಾನಸೌಧದಲ್ಲಿದ್ದಾರೆ. ಗಂಗಾ ಕಲ್ಯಾಣ ಪೇಪರ್ ಅಲ್ಲಿ ಇದೆಯಪ್ಪ. ಗಂಗಾ ಕಲ್ಯಾಣ ಅರೇ ಸಾಲ ಕೊಡ್ಬೇಕು, ಇಲ್ಲಿ ಬ್ಯಾಂಕ್ ಅವ್ರು ಕೊಡ್ತಾ ಇಲ್ಲ. ಇದಕ್ಕಾಗ್ರಿ ಸಮಾಜ ಕಲ್ಯಾಣ ಮಂತ್ರಿ? ಇದಕ್ಕಾಗ್ರಿ ಸಮಾಜ ಕಲ್ಯಾಣ ಮಂತ್ರಿ? ಸನ್ಮಾನ್ಯ ಸಿದ್ದರಾಮಯ್ಯನವರೇ, 2005ರಿಂದ ನೋಡ್ತಾ ಇದ್ದೀವಿ ಈ ರಾಜ್ಯದ ಅಂದಿನ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಆಯೋಗ ರಚನೆ, ಪೆನ್ ಕೊಡ್ಲಿಲ್ಲ, ಪೇಪರ್ ಕೊಡ್ಲಿಲ್ಲ, ಕುರ್ಚಿ ಕೊಡ್ಲಿಲ್ಲ. 2005 ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಸಂತೋಷ್ ಹೆಗಡೆ ಒಳ ಮೀಸಲಾತಿ ತಿರಸ್ಕಾರ ಮಾಡಿದಾಗ ಸ್ಟೇ ಕೊಟ್ಟಾಗ ನಿಮಗೆ ಯಾರ ಸ್ಟೇಟ್ಮೆಂಟ್ ಇಲ್ಲ. ಮಾದಿಗರ ಪರವಾಗಿ ನಿಲ್ಲಲಿಲ್ಲ. ಈ ದೇಶದ ಮತ್ತೊಂದು ಕಮಿಷನ್, ಉಷಾ ಮೆಹ್ರಾ ಕಮಿಷನ್, ಒಳ ಮೀಸಲಾತಿ ಕೊಡಬೇಕಂತ ಹೇಳಿದಾಗ ಅಮೆಂಡ್ಮೆಂಟ್ ಮಾಡಿ ಅಂತ ಹೇಳಿದ್ರೆ ಅಮೆಂಡ್ಮೆಂಟ್ ಮಾಡೋದಕ್ಕೆ ನಿಮ್ಗೆ ನೋವಾಗೋಯ್ತು. ಉಷಾ ಮೆಹ್ರಾ ರಿಪೋರ್ಟ್ ವಜಾ ಮಾಡಿದಾಗ, ತಿರಸ್ಕಾರ ಮಾಡಿದಾಗ, ಒಳ ಮೀಸಲಾತಿ ಈ ದೇಶದಲ್ಲಿ ಬೇಕಾಗಿಲ್ಲ ಅಂದಾಗ ಎಲ್ಲೋಗಿದ್ರಪ್ಪ ಕಾಂಗ್ರೆಸ್ನವರು? ಎಲ್ಲೋಗಿದ್ರು ಎಲ್ಲ ಪಕ್ಷಗಳು, ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲಿದ್ವು? ನಿಮ್ಗೆ ಸಾಮಾಜಿಕ ಚಿಂತನೆ ಇದೆ ರಾಜಕೀಯ ಪಕ್ಷಗಳಿಗೆ. ನಿಮ್ಗೊಂದು ಸಿದ್ಧಾಂತ ಇದ್ದರೆ ಈ ದೇಶದ ಶೋಷಿತರಿಗೆ, ಅಸ್ಪೃಶ್ಯರಿಗೆ ಈ ದೇಶದ ಸಂಪತ್ತನ್ನು ಹಂಚಬೇಕಾಗಿತ್ತು. ತಿರಸ್ಕಾರ ಮಾಡ್ತಿರಲ್ಲ ನೀವು. ಯಾವ ಮುಖ ಇಟ್ಕೊಂಡು ಓಟ್ ಕೇಳ್ಕೊಂಡ್ರೆ ಮಾತಾಡ್ಕೋ ನೀವು? ಅರೇ 2020ರಲ್ಲಿ ಹೈಕೋರ್ಟ್ಗೆ ನ್ಯಾಯ ಕೊಡಲಿಲ್ಲ, ಸಾಧಿಸಕ್ಕೆ ನ್ಯಾಯ ಕೊಡಲಿಲ್ಲ. ಈ ದೇಶದ ಅನೇಕ ರಾಜಕೀಯ ಪಕ್ಷಗಳು ಮಾತಾಡಲಿಲ್ಲ. ಒಬ್ಬ ರಿವಿಷನ್ ಪಿಟಿಷನ್ ಹಾಕಲಿಲ್ಲ. ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಅಲ್ಲಿ ಯಾಕ್ರಿ ಮಾಡ್ತೀರಾ ಮಾದರಿಗೆ? ಈ ದೇಶದಲ್ಲಿ ಹಿರಿಯ ಶಕ್ತಿ ಇಲ್ಲದೆ ನೀವು ಕೊಡುವಂತ ಮೀಸಲಾತಿ ಮಾದಿಗರಿಗೆ ಹೋಗ್ತಾ ಇಲ್ಲ. ಈ ದೇಶದ ಜವಾಬ್ದಾರಿ ಇದೆ, ಈ ದೇಶದ ಎಲ್ಲ ಸರ್ಕಾರಗಳ ಜವಾಬ್ದಾರಿ ಇದೆ. ಒಳ ಮೀಸಲಾತಿ ಕೊಡ್ಬೇಕಂತ ಜಡ್ಮೆಂಟ್ ಕೊಟ್ರೆ 20ರಲ್ಲಿ ಒಬ್ಬನು ಕಣ್ತಿದ್ ನೋಡ್ಲಿಲ್ವಲ್ಲ? ಜೈ ಜೈ ಅಂತೀರಾ, ಕಣ್ ಮುಚ್ಕೊಂಡು 100 ರೂಪಾಯಿಗೆ 5 ರೂಪಾಯಿಗೆ ಓಟ್ ಹಾಕ್ತೀರಾ. ನಿಮ್ಮನ್ನ ಕಸಕ್ಕಿಂತ ಕಡೆ ನೋಡಿದ್ರಿ, ಕಸಕ್ಕಿಂತ ಕಡೆ ನೋಡಿದ್ರು. ಇವಾಗಲೇ ಈ ರೀತಿ ಇದೆ, ಮುಂದೇನಾಗ್ಬೋದು? ಸಿದ್ದರಾಮಯ್ಯನವರೇ, ಈ ದೇಶದ ರಾಜಕಾರಣಿಗಳಿಗೆ ಮುಖಕ್ಕೆ ರಾಜ್ಯದ ರೀತಿಯಲ್ಲಿ ಚಂದ್ರಚೂಡ್ ಸ್ಟೇಟ್ಮೆಂಟ್. ಈ ದೇಶ
ದೇಶದ ರಾಜಕಾರಣಿಗಳ, ರಾಜಕೀಯ ಪಕ್ಷಗಳ ಮುಖ್ಯಮಂತ್ರಿಗಳ ಜವಾಬ್ದಾರಿ ಇದೆ. ಈ ದೇಶದ ಅಸ್ಪೃಶ್ಯರಿಗೆ, ಈ ರಾಜ್ಯದ ಅಸ್ಪೃಶ್ಯರಿಗೆ ಮುಖ್ಯ ವಾಹಿನಿಗೆ ಬರಲಿಕ್ಕೆ ಒಳ ಮೀಸಲಾತಿ ಜಾರಿ ಮಾಡುವ ಅಧಿಕಾರ ಅದೇನೋ ಈ ರಾಜ್ಯದ ಸಮಾಜ ಕಲ್ಯಾಣ ಜೊತೆಗೆ ಎಷ್ಟಪ್ಪ ಖರ್ಚು ಮಾಡಿದ ಹೊತ್ತು ಕೇಶಮೂರ್ತಿ? ಸಂವಿಧಾನ ಸಂವಿಧಾನ ರೇ ಮರ್ಯಾದ ಆ ಮುಂದ್ಗಡೆ ಪೀಠಿಗೆ ಹೋದದಲ್ಲದೆ ಸೆರಿಸೋಡು ಜಡ್ಮೆಂಟ್ ಕೊಟ್ರಲ್ಲ ರೇ. ಮುಖ್ಯಮಂತ್ರಿಗಳೇ, ಪ್ರಜ್ಞಾವಂತ ಅಧಿಕಾರಿಗಳೇ, ಆ ಸಂವಿಧಾನ ತೆಗೆದು ಪೇಜ್ಗಳಲ್ಲಿ ಓದ್ರಿ. ಆರ್ಟಿಕಲ್ 16 ಏನ್ ಹೇಳ್ತದೆ, ಆರ್ಟಿಕಲ್ 38 ಏನ್ ಹೇಳ್ತದೆ, ಆರ್ಟಿಕಲ್ 15 ಏನ್ ಹೇಳ್ತದೆ. ಓದಯ್ಯ ಮಹಾನ್ ಭಾವ. ಪೀಳಿಗೆ ಓದಿಸೋದಲ್ಲ. ಈ ರಾಜ್ಯದ ಶೋಷಿತ ಅಸ್ಪೃಶ್ಯ ವರ್ಗಕ್ಕೆ ಮುಖ್ಯವಾಹಿನಿ ತರಲಿಕ್ಕೆ ನಿಮ್ಮ ಜವಾಬ್ದಾರಿ ಏನು? ಓದ್ಬಿಟ್ಟು ಮಾಡ್ರಪ್ಪ ಮಹಾನ್ ಭಾವರ. ಓದಕ್ಕಾಗಲ್ವಾ? ಪೀಠಿಗೆಗೆ 100 ಕೊಟ್ಟಿನ, 50 ಕೊಟ್ಟಿನ? ಆ ಮಕ್ಕಳಿಗೆ ಇಲ್ಲಿ, ಆ ಮಕ್ಕಳಿಗೆ ಪೀಠಿಗೆ ಅಂದ್ರೆ ಏನು ಗೊತ್ತಿಲ್ಲ, ಆಕ್ಟ್ ಗೊತ್ತಿಲ್ಲ. ಆ ಮಕ್ಕಳಿಗೆ ಪುಸ್ತಕ ಕೊಟ್ಬಿಟ್ಟಿದ್ದೆ, ಒಬ್ಬರಿಗೆ ಪುಸ್ತಕ ಕೊಟ್ಟು ಅದಕ್ಕೆ 100 ಕೋಟಿ ರೂಪಾಯಿ. ಯಾಕೆ ನಗ್ತೀಯ? ಇದನ್ನು ನೋಡೋದು ನಮ್ಮ ಸಂಘಟನೆಗಳು ಹೇಗೆ ನಮ್ಮ ಪಾರ್ಟಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಮೆರವಣಿಗೆ ಮಾಡ್ತಾ ಮಕ್ಕಳ ಕೈಯಲ್ಲಿ ಸಂವಿಧಾನ ಕೊಟ್ಟು ಅಲ್ವೇ ಅಣ್ಣ? ಯಾವ ಕೇಸ್ ರೀ? ನಾನು ನೋಡಿದ ಕೇಸ್ಗಳ ಮಾತಾಡಿದ್ರೆ ಗಂಟೆ ಕೊಟ್ಟು ಮಾತಾಡಬಹುದು. ನಾನು ಮಾತಾಡ್ತೀನಿ. ನಿಮ್ಗೆ ಹೇಳೋದು ಮಾದಿಗರಿಗೆ ಹೆಚ್ಚು ಮಾತಾಡೋದು ಸರಿ ಇಲ್ಲ. ಇವಾಗ ಯಾಕೆ ಇಡೀ ರಾಜ್ಯದ 25 ರಾಜ್ಯಗಳಲ್ಲಿ ಪ್ರತಿ ಜಿಲ್ಲಾಧಿಕಾರಿಗೆ ಮುತ್ತಿಗೆ, ಪ್ರತಿ ಜಿಲ್ಲಾಧಿಕಾರಿಗೆ ಮುತ್ತಿಗೆ ಯಾಕಾಗಿದ್ದಾರೆ? ಹೇಳಿದ್ದೀವ್ರಿ ನಮ್ಮ ಮಾದಿರಿಗೆ ಮಲ್ಕೊಂಡಿಲ್ಬೇಡಿ, ಎದಿ ತೊಡೆ ತಟ್ರಿ ಅಂತೇಳಿ. ನಾನು ಹೇಳ್ತೀನಿ ಸಿದ್ದರಾಮಯ್ಯನವರೇ, ನನ್ನ ಮಾತನ್ನು ನೋಡಿದ್ದೀರಾ, ನನ್ನ ಆಡಳಿತ ನೋಡಿದ್ದೀರಾ. ಈ ರಾಜ್ಯದ ರಾಜಕಾರಣಿಗಳಲ್ಲಿ ನಾನು ಭಿಕ್ಷಕ ಅಲ್ಲ. ಒನ್ ಆಫ್ ದಿ ಗ್ರೇಟ್ ರಿಫಾರ್ಮರ್, ಗ್ರೇಟ್ ನಾನ್ ಕರಪ್ಟ್ ಪಾಲಿಟಿಷಿಯನ್, ನಾನ್ ಕರಪ್ಟ್ ಪಾಲಿಟಿಷಿಯನ್. ನಿಮ್ಮಂಗೆ ಮಂತ್ರಿಯಾಗಿ ಜೀವನ ಮಾಡಬೇಕು, ಅದರಲ್ಲಿ ಆಸ್ತಿ ಮಾಡಬೇಕು ಇಲ್ಲವೇ? ಅದಕ್ಕೆ ಈ ರಾಜ್ಯದ ಮಾದಿಗರು ತೊಡೆ ತಟ್ಟಿ ಕಾಲನೆತ್ತಿ ನಾವು ಮಾದಿಗರು ಹೋರಾಟಕ್ಕೆ ಸಿದ್ಧ ಬಂದಿದ್ದಾರೆ. ಈ ಸದನದಲ್ಲಿ ಒಳ ಮೀಸಲಾತಿಯ ಬಗ್ಗೆ ಚರ್ಚೆ ಮಾಡಿ ಜಾರಿಯನ್ನ ಮಾಡದ ಹೋದರೆ ಏನಪ್ಪ, ಈ ಮಾದಿಗೆ ಹಾಕೋಕ್ ಸರ್ಟಿಫಿಕೇಟ್ ಇಲ್ಲ ಸರಿಯಾಗಿ, ಇವರೇನು ಮಾಡ್ತಾರೆ? ಡೋಂಟ್ ಥಿಂಕ್ ಸೋ. ವಿ ವಿಲ್ ಲಾಂಚ್ ಜಾಂಬವ ಮಿಷನ್ ಇನ್ ಕರ್ನಾಟಕ. ಜಾಂಬವ ಮಿಷನ್, ಜಾಂಬವ ಮಿಷನ್. ಜಾಂಬವ ಮಿಸೈಲ್ ಮಾದಿಗರು ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ತಲುಪ್ತೇವೆ, ಕೇಳ್ತೇವೆ. ಪ್ರತಿಯೊಬ್ಬ ಮಾದಿಗ ಹೋರಾಟಕ್ಕೆ ಬರುವ ದಿಕ್ಕಿನಲ್ಲಿ ನಮ್ಮ ಪ್ರಯತ್ನ ಇರ್ತದೆ. ಈ ಸರ್ಕಾರವನ್ನು ಆಳೋದಕ್ಕೆ ಬಿಡೋದಿಲ್ಲ. ಈ ಎಚ್ಚರಿಕೆಗಾಗಿ ಮಾದಿಗರು ಜಾಗೃತರಾಗ್ಬೇಕ್ರಿ. ಒಂದ್ಸಾರಿ ನೋಡ್ರಿ, ನಿಮ್ಮ ಮಕ್ಕಳು ಗ್ರಾಜುಯೇಟ್ಸ್ ಇದ್ದಾರೆ, MA ಪಡೆದಿದ್ದಾರೆ, ಡಬಲ್ ಗ್ರಾಜುಯೇಟ್ಸ್ ಇದ್ದಾರೆ. ಒಂದ್ಸಾರಿ ಆ ವೆಬ್ಸೈಟ್ ಓಪನ್ ಮಾಡಿ, ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ, ಈ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಯಾವ ಯಾವ ಯೋಜನೆ ಇದೆ ಎಲ್ಲದಕ್ಕೂ ರೆಡ್ ಬಾಕ್ಸ್
ನಿಗಮಗಳ ಬಗ್ಗೆ ಮಾತಾಡ್ಬಿಟ್ರೆ ನಿಮ್ಗೆ ನಾಚಿಕೆ ಮರ್ಯಾದೆ ಇದ್ರೆ ಕುರ್ಚಿಯಲ್ಲಿ 1 ಗಂಟೆ ಕುತ್ಕೊಂಡ್ ಮಾತಾಡ್ತಾ ಇದ್ದೀವಿ ರೀ. 1 ಗಂಟೆ ಕುತ್ಕೊಳ್ಳೋದಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ರೀ. ಅದೇ ನೀವು ಮಾತಾಡಲ್ಲ ಯುವಕರು. ನಾವು ಕೊಟ್ಟಂತ ಓಟು, ನಮ್ಮ ಓಟಿನ ಪಡೆದಂತ ರಾಜಕಾರಣಿಗಳು ಎಂತ ಆಡಳಿತ ಕೊಡ್ತಾ ಇದ್ದಾರಪ್ಪ ನಮಗೆ. ಇದನ್ನ ನೋಡ್ಬೇಕ್ರಿ. ಒಂದ್ ಹೇಳಕ್ ಇಚ್ಛೆ ಪಡ್ತೇನೆ, ಹೆಸರು ಬರ್ತಾರಂತೆ. ಅಲ್ಲ ಬರ್ದು ಹೋದ್ರೆ ಯಾಕೆ ಭಿಕ್ಷೆ ಬೇಡ್ತೀಯ? ದೊಡ್ಡರಿ ಇವಾಗ ಈ ಭಾಷಣ ಭಿಕ್ಷೆ ಬೇಡ. ಎಷ್ಟು ಪ್ಲೀಸ್ ಅಷ್ಟು ಕಮ್ಮಿ ಲೆಟ್ ಇಟ್ ಕಮ್. ಅದು ಟೇಕ್ ಅದರ್ ಡಿಸಿಷನ್. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಆಯಾ ಜಿಲ್ಲೆಗಳ ಅನೇಕ ನಾಯಕರು ಪಕ್ಷ ಭೇದ ಮರೆತು ಇದೇನೋ ಬಿಜೆಪಿ ಕಾರ್ಯಕ್ರಮ, ಇದೇನೋ ಕಾಂಗ್ರೆಸ್ ವಿರೋಧಿ. ನೀನು ಯಾವ ಪಾರ್ಟಿ ಅದ ನನಗೇನ್ರಿ? ಸಂವಿಧಾನದ ಚೌಕಟ್ಟಲ್ಲಿ ನೀನು ಕೆಲಸ ಮಾಡಬೇಕು. ಸಂವಿಧಾನದ ಅಡಕಾಗಿರ್ತಕ್ಕಂಥ ಆದೇಶಗಳ ಪಾಲನೆ ಮಾಡೋದಕ್ಕೆ ಮಾತ್ರ ಮುಖ್ಯಮಂತ್ರಿ. ಸ್ವೇಚ್ಛೆ ಆಡಳಿತ ಕೊಡೋದಕ್ಕೆ ಅಲ್ಲ. ಸ್ವೇಚ್ಛೆ ಆಡಳಿತವನ್ನು ಕೊಟ್ಟರೆ ನೀವು ಬರ್ತೀರಲ್ಲ ಮತ್ತೆ. ಮಾದಿಗರು ವಿಶೇಷವಾದಂತ ಸೇವೆಯನ್ನ ಮಾಡಬೇಕಾಗಿ ಬರ್ತದೆ. ಒಳ ಮೀಸಲಾತಿ ಜಾರಿ ಮಾಡಲಿಲ್ಲ, ಮಾದಿಗರನ್ನ ಮತ್ತೊಮ್ಮೆ ಓಲೈಸ್ತವೆ. ನಾನು ಹೇಳ್ತಾ ಇದ್ದೀನಿ, ಅಲ್ಲಿವರೆಗೂ ನಾರಾಯಣಸ್ವಾಮಿ ಕಾಯೋದಿಲ್ಲ, ಮಾದಿಗರು ಕಾಯೋದಿಲ್ಲ. ಮುಂದಿನ ಚುನಾವಣೆ ನೋಡ್ಕೊಳ್ಳೋಣ. ಕಾಯೋದಿಲ್ಲ. ಈ ರಾಜ್ಯದಲ್ಲಿ ರಾಜ್ಯ ಸರ್ಕಾರಕ್ಕೆ 100% ಹೇಳ್ತೇನೆ, ಈ ರಾಜ್ಯದಲ್ಲಿ ಮಾದಿಗರಿಂದ ಅಸಹಕಾರ ಚಳವಳಿ, ಮತ್ತೊಮ್ಮೆ ಕುಚ್ಚ ಚಳವಳಿ ಕರ್ನಾಟಕದಲ್ಲಿ ನೋಡ್ತೀರಾ ಸನ್ಮಾನ್ಯ ಮುಖ್ಯಮಂತ್ರಿಗಳೇ. ನಮ್ಮನ್ನ ದಿಕ್ ತಪ್ಸೋದ್ ಬಿಡ್ರಿ. ನಾಗಮೋಹನ್ ದಾಸ್ ಏನ್ ಮಾಡಿದ್ರು ಅಲ್ಲ, ಪ್ರತಿ ಬಾರಿ ಮಾಧ್ಯಮದಲ್ಲಿ ಕುರ್ಚಿ ಬಗ್ಗೆ ಚರ್ಚೆ ಮಾಡ್ತಾರೆ. ನಾಳೆ ಏನೋ ಮೀಟಿಂಗ್ ಅಂತೆ, ಒಳ ಮೀಸಲಾತಿನ ಕುರ್ಚಿ ಬಗ್ಗೆನೋ. ಕರ್ನಾಟಕ ಸರ್ಕಾರಕ್ಕೆ ಕುರ್ಚಿ ಇಂಪಾರ್ಟೆಂಟಾ, ಜನ ಇಂಪಾರ್ಟೆಂಟಾ? ಕರ್ನಾಟಕ ಸರ್ಕಾರಕ್ಕೆ ಕುರ್ಚಿ ಇಂಪಾರ್ಟೆಂಟಾ, ಸಮಸ್ಯೆಗಳು ಇಂಪಾರ್ಟೆಂಟಾ? ಕರ್ನಾಟಕ ಸರ್ಕಾರಕ್ಕೆ ಅಭಿವೃದ್ಧಿ ಇಂಪಾರ್ಟೆಂಟಾ, ಕುರ್ಚಿ ಇಂಪಾರ್ಟೆಂಟ್? ಈ ರಾಜ್ಯದಲ್ಲಿ ಮಾದಿಗರಲ್ಲಿದೆ. ಯಾವುದೇ ಸರ್ಕಾರಕ್ಕೆ ಅಧಿಕಾರಕ್ಕೆ ಬರುತ್ತಾ? ನಾವು ಬೀದಿಗಿಳಿದ್ರೆ ನಿಮ್ಮನ್ನ ಮನೆ ಕಳ್ಸೋದು ಗೊತ್ತು ನಮ್ಗೆ ರೀ. ಅಲ್ಲ, ಒಂದು ಅರ್ಥ ಮಾಡ್ಕೊಬೇಕ್ರಿ. ನಮ್ಮ ಮಂತ್ರಿಗಳು ಹೇಳ್ತಾರೆ, ಒಳ ಮೀಸಲಾತಿ ಸರ್ವೆ ಆಗ್ಬಿಟ್ಟಿದೆ, ಸರ್ವೆ ಆಗ್ಬಿಟ್ಟಿದೆ. ಇರೋಣ ಕೈ ಕೆಸ್ಬಿಡ್ತೀನಿ. ಸರ್ವೆ ಆಗ್ಬಿಟ್ಟಿದೆ, ಸರ್ವೆ ಆಗ್ಬಿಟ್ಟಿದೆ ಅಲ್ವೇ? 1976ರಿಂದ ಮಾದಿಗರಿಗೆ ಯಾವ ರೀತಿ ಅನ್ಯಾಯ ಆಗಿದೆ ವರದಿ ಕೊಡಿ ಅಂದ್ರೆ ನಿಮ್ಮ ಮುಖ್ಯ ಕಾರ್ಯದರ್ಶಿ ಸಭೆ ಮಾಡೋದಿಲ್ಲ. ಅದೇ ಸ್ಥಳೀಯ ಸಂಸ್ಥೆಗಳಲ್ಲಿ ಮಾದಿಗರಿಗೆ ಹೆಚ್ಚು ಅವಕಾಶ ಸಿಕ್ಕಿದೆ, ಆಡಳಿತ ಕೊಡಕ್ಕೆ ಮಾಹಿತಿ ಕೊಡಿ ಅಂತ ಅರ್ಬನ್ ಡೆವಲಪ್ಮೆಂಟ್ ಕೇಳಿದ್ರೆ ಅದನ್ನ ಮೀಟಿಂಗ್ ಅನ್ನೇ ಮಾಡೋದಿಲ್ಲ. ಈ ರಾಜ್ಯದಲ್ಲಿ ಸರ್ಕಾರ ಇಲ್ಲ,
ಕೋಆಪರೇಟಿವ್ ಸೆಕ್ರೆಟರಿ ಸಭೆನೇ ಕರೆಯೋದಿಲ್ಲ. ನೀವು ಅರ್ಥ ಮಾಡ್ಕೋಬೇಕು. ಅಂದ್ರೆ 3.5 ದಶಕಗಳ ನಿಮ್ಮ ನೋವು, 3.5 ದಶಕಗಳ ನಿಮ್ಮ ಹೋರಾಟ, 3.5 ವರ್ಷಗಳಿಂದ ಯಾವ ಸಮುದಾಯ ತನಗಾಗಿ ನ್ಯಾಯವನ್ನು ಪಡೆಯಲಿಕ್ಕೆ ವಿಧಾನಸೌಧ ಮೆಟ್ಟಲು ಹಾಕಿದರೆ, ಸುತ್ತಿದರೆ, ಬುದ್ಧಿ ಇಟ್ಕೊಂಡು ಬಂದರೆ, ಒಳ ಮೀಸಲಾತಿ ಬೇಕು ಅಂತ ಬಂದಂತ ಮಾದಿಗರ ಆಕ್ಸಿಡೆಂಟ್ ಆಗಿ 8 ಜನ ಸತ್ತರು. ಒಳ ಮೀಸಲಾತಿ ಜಾರಿಗಾಗಿ ಒಂದು ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ನಡೆದಾಗ ನಮ್ಮ ಬಂಧುಗಳು ಆಕ್ಸಿಡೆಂಟ್ ಆಗಿ ಸತ್ತರೆ, ಈ ರಾಜ್ಯದ ಮುಖ್ಯಮಂತ್ರಿ ಇದೇ ಒಳ ಮೀಸಲಾತಿ ಬಗ್ಗೆ ನಾನು ಮಾತಾಡೋದಿಲ್ರಿ, ಸಮಯ ಇಲ್ಲ ಅಂತೇಳಿ ವೇದಿಕೆ ಬಂದು ಉದಾಹರಿಸ್ಕೊಂಡು ಹೋಗ್ಬಿಡ್ತಾರೆ. ಆದ್ರೆ ಮಾದಿಗರಿಗೆ ಬೇಸರ ಆಗ್ಲೇ ಇಲ್ಲ. 1 ಲಕ್ಷ 2 ಲಕ್ಷ ಜನ ಸೇರಿದ್ದೀವಿ. ಈ ರಾಜ್ಯದ ಮುಖ್ಯಮಂತ್ರಿ ನಾಲ್ಕು ಮಾತಾಡಬೇಕು. ಹೆಂಗ್ ಜನ ಆಕ್ಸಿಡೆಂಟ್ ಸತ್ತಿದ್ದಾರೆ. ಹೋಗ್ತೀರಾ? ಅಲ್ಲ, ನಮ್ಮ ದೊಡ್ಡೇರಿ ಅವರೇ, ನೀವು ಹೇಳಿಲ್ಲ ಅವರಿಗೆ. ಆವಾಗಲೂ ಹೇಳಿದೆ, 1990ರಿಂದ ಒಳ ಮೀಸಲಾತಿ ಬೇಕಂತ ಹೋರಾಟ. ಆಂಧ್ರ ಪ್ರದೇಶದಲ್ಲಿ ಮೀಸಲಾತಿ ಕೊಟ್ಟಾಗ ಒಬ್ಬ ಇ ವಿ ಚೆನ್ನಯ್ಯ ಯಾರು? ನಿಮ್ಮ ಬಂಧು, ನಿಮ್ಮ ಸಹೋದರ ಬಂಧು ಹೈಕೋರ್ಟ್ ಹೋಗಿದ್ದು, ಕೊಡ್ಬಾರ್ದಪ್ಪ ಒಳ ಮೀಸಲಾತಿ ಮಾದಿಗರಿಗೆ, ನಾವು 15% ನಾವೇ ಮೇಜರ್ ಶೇರ್, ವಿ ಆರ್ ದ ಶೇರ್. ಆ ಮೇಜರ್ ಶೇರ್ಗೆ ಮಾದಿಗರನ್ನು ಯಾಕೆ ಬಿಡ್ತೀರಾ? ಎಲ್ಲೋ ಸಾಹಿತ್ಯ ಬದುಕಲು ಬಿದ್ದಿದ್ದಾರೆ ಒಂದು ಕಡೆಗೆ. ಆಮೇಲೆ ಸುಪ್ರೀಂ ಕೋರ್ಟ್ ಹೋಗಿದ್ದಾರು. ಅವನು ನಿಮ್ಮ ಸಹೋದರನೇ. ನಿಮ್ಗೆ ಬಹಳ ಬೇಸರ ಇಲ್ಲ ನಿಮ್ಗೆ ಯಾರಿಗೂ, ಯಾಕಂದ್ರೆ ಹೇಳ್ಬೇಕು ನಮ್ಗೆ. ಎಲ್ಲಿ ಕಪ್ಪ ಹೋಗ್ಬಿಡ್ತೀವಿ ಅಂತೇಳಿ ಬಿಸಿಲಾಗ ಕೂತ್ಕೊಂಡ್ರು. ಅಲ್ಲ, ನಿಮ್ಮನ್ನ ಕೆಲವು ಸ್ಪಷ್ಟ ಮತ್ತು ನಮ್ಮ ಸಹೋದರ ಜಾತಿಗಳು, ನೀವು ನಮಗೆ ಸಮಾನರಲ್ಲ ಮೀಸಲಾತಿ, ನೀವು ನಮಗೆ ಸಮಾನರಲ್ಲ, ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರು ನೀವು, ನಿಮ್ಗೆ ಎಷ್ಟು ಯೋಗ್ಯತೆ ಇದೆ ಅಷ್ಟು ಮೀಸಲಾತಿ ಪಡೀರಿ. ಪ್ರತ್ಯೇಕ ಮೀಸಲಾತಿ ಕೇಳಿದ್ರೆ ಹುಷಾರಂದ್ರೆ ಬಾಗ್ಲ ಹಾಕೊಂಡು ಮನೆಗೆ ಹೋದ್ರಿ ನೀವು ಮಾತು ಕೆಲಸ. ಭವಿಷ್ಯದ ಹೋರಾಟ, ಭವಿಷ್ಯದಲ್ಲಿ ಇನ್ನು 15 ದಿನಗಳಲ್ಲಿ ಈ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ನೀಡದ ಹೋದರೆ, ಇವತ್ತು ಈ ರಾಜ್ಯ ಸರ್ಕಾರಕ್ಕೆ ಇಂಟೆಲಿಜೆನ್ಸ್ ರಿಪೋರ್ಟ್ ಹೋಗಿದೆ. ನೀವು ವಿಡಿಯೋಗಳನ್ನು ನೋಡಿ, ಈ ರಾಜ್ಯದ ಮಾದಿಗರು ಎಚ್ಚೆತ್ತುಕೊಂಡಿದ್ದಾರೆ. 15-20 ಆಗಲಿಲ್ಲ. ನಿಮ್ಮ ರಕ್ಷಣಾಧಿಕಾರಿಗಳು ನೀವು ಹುಡುಕ್ಬೇಕಾಗಿ ಬರ್ತದೆ. ಏನು ನಾನ್ಸಮ್ ಹಿಂಗ್ ಮಾತಾಡ್ತಾನೆ? I spoken so many times. Our mayor stated in so many places. ಮಾದೇವರಿಗೆ ನ್ಯಾಯ ಸಿಗಲಿಲ್ಲ. ಇನ್ನು ಮುಂದೆ ಕೂತ್ಕೊಳ್ಳೋರಲ್ಲ ಅಂತ ಹೇಳೋದಕ್ಕೆ, ಸಂದೇಶ ಕೊಡೋದಕ್ಕೆ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಮಾದಿಗ ಹೋರಾಟಗಾರರು, ಸಂಘಟಕರು, ರಾಜಕಾರಣಿಗಳು ಯುವಶಕ್ತಿ ವಿದ್ಯಾವಂತ ಬಂದಿದ್ದಾರೆ. ನಮ್ಮ ಈ ಕಡೆಯ ಹೋರಾಟ, ನಮ್ಮ ಸಹನೆ ಕಡೆ ಹೊಡೆದಿದೆ. ಇನ್ನು ಟಾರ್ಗೆಟ್ ಮಾಡಕ್ ಆಗೋದಿಲ್ರಿ.
ಸಹಿಸೋದಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಈ ಸಮಾಜದ ಎಲ್ಲ ಮಂತ್ರಿಗಳೇ, ಡಿಕೆ ಆಯೋಗ ಗೊಂದಲ ಮಾಡಿ ನಮ್ಮನ್ನ ದಿಕ್ಕನ್ನ ತಪ್ಪಿಸುತ್ತದೆ. ಅವರು ಸ್ಟೇಟ್ಮೆಂಟ್ ಮಾಡಿದ್ರೆ ವಾಪಸ್ ತೆಗೆದುಕೊಂಡ್ರಿ ಚಾಂಪಿಯನ್ ಕಾಂತರಾಜ್ ವರದಿಯನ್ನ. ನಾವು ಸ್ಟೇಟ್ಮೆಂಟ್ ಮತ್ತು ವಾಪಸ್ ತೆಗೆದುಕೊಂಡು ಮಾಡ್ತೀವ್ರಿ. ಯಥಾವತ್ತಾಗಿ ಏನು ಜಸ್ಟಿಸ್ ಸದಾಶಿವ ಮಾಧುಸ್ವಾಮಿ ಇರಬಹುದು, ಮಾದಿಗರಿಗೆ ಕೊಟ್ಟಂತ ಮೀಸಲಾತಿಗಿಂತ ಹೆಚ್ಚು ಕೇವಲ ಜನಸಂಖ್ಯೆ ತಲೆ ಎಣಿಸಿ ಅಲ್ಲ, 40 ವರ್ಷ ನಮ್ಮ ಆಗಿರ್ತಕ್ಕಂಥ ಮೋಸ ವಂಚನೆ ಆ ಎಲ್ಲವನ್ನೂ ಪರಿಗಣಿಸಿ ಮೀಸಲಾತಿಯನ್ನ ಕೊಡಬೇಕು. ಎಲ್ಲ ಚ್ಯುತ ಮಾಡ್ಬೇಕ್ರಿ. ಹಳೆ ಚ್ಯುತ ಮಾಡಬೇಕು. ಹಳೆಗಾಗಿ ಚ್ಯುತ ಮಾಡಲಿಲ್ಲ. ಈ ವೇದಿಕೆಯಲ್ಲಿ ಮತ್ತೊಮ್ಮೆ ಜನಸಂಖ್ಯೆ, ಎಂಪಿರಿಕಲ್ ಡೇಟಾ, ಹಿಂದುಳಿಕೆಯ ಆಧಾರದ ಮೇಲೆ ಯಾವ ಸಮುದಾಯ ಅನೇಕ ದಶಕಗಳ ವಂಚಿತರಾಗಿದ್ದಾರೆ ಆ ಸಮುದಾಯಕ್ಕೆ ಹೆಚ್ಚು ಮೀಸಲಾತಿ ಕೊಡಲಿಲ್ಲ. ಈ ರಾಜ್ಯದ ಮಾದಿಗರು ಹೋರಾಟಕ್ಕೆ ಸನ್ನದ್ಧರಾಗ್ತಾರೆ. ಅಸಹಕಾರ ಚಳವಳಿ ಒಂದೇ ಅಲ್ಲ, ಸರ್ಕಾರವನ್ನು ಕಿಚ್ಚಗೆ ಸಂಕಲ್ಪ ಮಾಡ್ತೀವಿ ಅಂತೇಳಿ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಹಾಕಿರುವಾಗ ಇವತ್ತು ಈ ಕಾರ್ಯಕ್ರಮ ಅನೇಕ ಮಹನೀಯರು ವೇದಿಕೆಯಲ್ಲಿ, ಅನೇಕ ಹಿರಿಯರು ಕಿರಿಯರು, ನಮ್ಮ ತಾಯಿಯರು, ಅನೇಕ ವರ್ಷ ಹೋರಾಟ ಮಾಡಿರೋರು, ಮತ್ತೆ ಅನೇಕ ಮಹನೀಯರು ಮನೆಯಿಂದ ಬೆಳಗ್ಗೆ 5 ಗಂಟೆಗೆ ಎದ್ದು ಈ ಹೋರಾಟದಲ್ಲಿ ನಾನು ಭಾಗಿಯಾಗಬೇಕು, ನಾನು ನನ್ನ ಮಕ್ಕಳಿಗೆ ಹೇಳ್ಕೊಬೇಕು, ಒಳ ಮೀಸಲಾತಿ ಹೋರಾಟ ಮಾಡಿದ್ದೆ ನಾನು ಅಂತೇಳಿ ಈ ಸಮಾಜದ ನಾನು ಒಬ್ಬ ಭಾಗಿಯಾಗಬೇಕು, ಹೋರಾಟಗಳು ಭಾಗಿಯಾಗಬೇಕು ಬಂದಿರ್ತಕ್ಕಂಥ ನಾನೆಲ್ಲ ಅಣ್ಣಂದರಿಗೆ, ಅಕ್ಕ ತಂಗಿಯರಿಗೆ, ಸ್ನೇಹಿತರಿಗೆ, ಯುವಕರಿಗೆ, ವಿಶೇಷವಾಗಿ ಮಹಿಳೆಯರಿಗೆ, ನಿಮ್ಗೆಲ್ಲರೂ ಇವತ್ತಿನ ಹೋರಾಟದ ಅಂಗವಾಗಿ ತಮಗೆಲ್ಲ ಮತ್ತೊಮ್ಮೆ ನಿಷ್ಕಳಂಕವಾಗಿ ಹೋರಾಟ, ನಿಷ್ಕಳಂಕ, ಯಾವುದೇ ಮಾದಿಗರಿಗೆ ಒಳ ಮೀಸಲಾತಿ ಬಿಟ್ಟು ಯಾವುದೇ ಕನಸಿಲ್ಲಿರ್ತಕ್ಕಂಥ ಈ ಹೋರಾಟಕ್ಕೆ ಬಂದಿರ್ತಕ್ಕಂಥ ಎಲ್ಲ ಮಾದಿಗರ ಬಂಧುಗಳ ಪಾದಗಳಿಗೆ ನಮಸ್ಕರಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.